ನಾವೆಲ್ಲ ಕುಟುಂಬದಲ್ಲಿ ಇರುವಂಥ ಎಲ್ಲ ಜನರು ಕೂಡ ಒಟ್ಟಿಗೆ ಎಲ್ಲಿ ಸೇರಿದ್ವಿ, ಇದು ಯಾವ ಫಂಕ್ಷನ್ನು, ಇದಕ್ಕೋಸ್ಕರ ಅಂತ ನಾವು ಎಷ್ಟು ದೂರ ಟ್ರಾವೆಲ್ ಮಾಡಿದ್ದೀವಿ ಅಂತ ಈ ಲಾಗಲ್ಲಿ ತಿಳ್ಕೊಳ್ಳೋಣ ಬನ್ನಿ. 2 ದಿನದ ಫುಲ್ ಡೇ ಲಾಗ್ನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಯ್, ಹೆಲೋ, ನಮಸ್ಕಾರ. ನಾನು ಮಾರ್ನಿಂಗ್ಗೆ ಇಂದಾನೆ ಈ ಲಾಗ್ನ ಶುರು ಮಾಡಿದ್ದೀನಿ. ನಾವು ಮಾರ್ನಿಂಗ್ ಜರ್ನಿ ಮಾಡಬೇಕಾದ್ರೆ ನಾನು ನಿಮಗೆ ಈ ಲಾಗಲ್ಲಿ ಯಾವುದೇ ಥರದ ವೀಡಿಯೋನ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಅಂದರೆ ಅರ್ಜೆಂಟಲ್ಲಿ ಹೊರಡೋ ಥರ ಟೈಮ್ ಆಗೋಗ್ತು. ಮಾರ್ನಿಂಗ್ಗೆ ಮನೇಲಿ ಎಲ್ಲ ಕೆಲಸ ಮುಗಿಸಿ ನಾನಿವತ್ತು ನಮ್ಮ ತವ್ರ ಮನೆ ಅಂತಲೇ ನಾನು ಹೇಳ್ಬೋದು. ಯಾಕಂದರೆ ನಾನು ಮಂಡ್ಯದಲ್ಲೇ ಹುಟ್ಟಿ ಬೆಳೆದು ಅಲ್ಲೇ ನನ್ನ ಎಜುಕೇಷನ್ ಎಲ್ಲದೂ ಅಲ್ಲೇ ನಡೆದಿದ್ದು. ಈಗ ಮತ್ತೆ ನಾನು ವಾಪಸ್ ನಾನು ಎಲ್ಲಿ ಬೆಳೆದೆ ಆ ಜಾಗದಕ್ಕೆ ನಾನು ಇವಾಗ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ನಮ್ಮ ಯಜಮಾನ್ರ ಅಣ್ಣನ ಮಗಳ ಆರತಿ ಶಾಸ್ತ್ರ ಇತ್ತು. ಹಾಗಾಗಿ ಎಲ್ಲರೂ ಅರ್ಜೆಂಟಲ್ಲೇ ರೆಡಿಯಾಗಿ ಎಲ್ಲರೂ ಕೂಡ ಮಂಡ್ಯಕ್ಕೆ ಹೊರಟ್ಬಿಟ್ವಿ. ಮಂಡ್ಯ ಪಾಂಡುಪುರ ತಾಲ್ಲೂಕು ಚಿನ್ಕುರುಳಿ, ನಾವು ಹೇಳ್ತಾ ಇರ್ತೀವಲ್ವ ಪುಟ್ಟರಾಜು ಅವರ ಊರು ಅಂತ. ಅವರೂರಲ್ಲೇ ನಾವು ಹುಟ್ಟಿ ಬೆಳೆದಿರೋದು, ಅದೇ ಊರಲ್ಲಿ ನನ್ನ ಎಜುಕೇಷನ್ ಆಗಿರೋದು ಕೂಡ. ಹಾಗಾಗಿ ನಾನು ಮತ್ತೆ ವಾಪಸ್ ಅವಳ ಆರತಿ ಶಾಸ್ತ್ರಕ್ಕೆ ಅಂತ ಹೇಳಿ ನಾವೆಲ್ಲರೂ ಹೊರಟ್ವಿ. ಶಾಸ್ತ್ರ ಮಾಡ್ತಾ ಇರೋದು ನಮ್ಮ ಅತ್ತಿಗೆ. ಅವ್ರ ಮನೆಯಲ್ಲಿ 3 ಜನನು ಗಂಡು ಮಕ್ಕಳೇ ಆಗಿರೋದ್ರಿಂದ ಹೆಣ್ಮಕ್ಳು ಯಾರೂ ಇಲ್ಲ. ಹಾಗಾಗಿ ಇವರು ಅತ್ತೆ ಆಗ್ತಾರೆ ಅಂತ ಹೇಳಿ ಇವ್ರು ಸೋದರತ್ತೆ ಥರ ಎಲ್ಲ ಶಾಸ್ತ್ರಗಳನ್ನ ಇವ್ರ ಕೈಯಲ್ಲೇ ಮಾಡಿಸಿದ್ರು. ನಮಗಂತ ತುಂಬಾ ಖುಷಿ ಕೊಡ್ತು. ಎಲ್ಲರೂ ಕೂಡ ಇಷ್ಟು ಒಟ್ಟಿಗೆ ಸೇರೋದು, ಈ ಥರ ಇಷ್ಟು ದೂರ ಟ್ರಾವೆಲ್ ಮಾಡಿ ಕೂಡ ಎಲ್ಲರ ಜೊತೆಗಿರೋದು ನಮಗೆಲ್ಲ ತುಂಬಾ ಖುಷಿ ಕೊಡುತ್ತೆ. ಅದರಲ್ಲೂ ಇಡೀ ಕುಟುಂಬ ಯಾರ್ಯಾರು ಎಷ್ಟೆಷ್ಟು ದೂರ ಇದ್ದಾರೆ, ಹಾಸನಲ್ಲಿ, ಬೇರೆ ಕಡೆ ಬ್ಯಾಂಗ್ಳೂರಲ್ಲಿ, ಮಂಡ್ಯ, ಮೈಸೂರು, ಎಲ್ಲಿದ್ದಾರೆ ಎಲ್ಲ ಕಡೆಯಿಂದನೂ ಬಂದಿರ್ತಾರೆ. ಒಬ್ಬರು ಕೂಡ ಮಿಸ್ ಆಗಿರೋದಿಲ್ಲ. ನಮಗಂತೂ ತುಂಬಾ ಖುಷಿ ಕೊಡ್ತು. ನನ್ನ ಆರತಿ ಶಾಸ್ತ್ರದಲ್ಲಿ ಅಷ್ಟೇ ತುಂಬ ಜನ ಸೇರಿದರು. ಅದು ಬಿಟ್ಟರೆ ನಾನು ಮತ್ತೆ ಎಲ್ಲರೂ ಮೀಟ್ ಮಾಡೋಕ್ಕಾಗಿದ್ದು ಈ ಪ್ರೋಗ್ರಾಮಲ್ಲಿ. ನಾನು ಮತ್ತೆ ನಮ್ಮೂರಿಗೆ ಹೋದಾಗ ಆಫ್ಟರ್ ಆಲ್ಮೋಸ್ಟ್ ಒಂದು 8 ಇಯರ್ಸ್ 7 ಇಯರ್ಸ್ ಆಯಿತು. ನಾನು ವಾಪಸ್ ರಾಮನಾಥ್ಪುರದಿಂದ ಚಿನ್ಕುರುಳಿಗೆ ಹೋಗಿ. ನಾನು ಚಿನ್ಕುರುಳಿಗೆ ಹೋದಾಗ ಎಲ್ಲರೂ ಅಷ್ಟೇ ಗುರ್ತಿಡಿಯೋದಕ್ಕೆ ಫಸ್ಟ್ ಸ್ವಲ್ಪ ಕಷ್ಟಪಟ್ಟರು. ಬಟ್ ಆದರೂ ಕೂಡ ತುಂಬಾ ಖುಷಿಪಟ್ಟರು ನನ್ನನ್ನು ನೋಡಿ. ನಿಜವಾಗ್ಲೂ ಆ ಪ್ರೀತಿ, ಆ ವಿಶ್ವಾಸ, ಅದಕ್ಕಿಂತ ಇನ್ನೊಂದೇನು ಬೇಡ. ನಾನು ಲಾಗ್ಸ್ನ ಅಲ್ಲಿರೋರು ಕೂಡ ನೋಡ್ತಾ ಇದ್ದೀನಿ ಅಂತ ಹೇಳಿ ಕೆಲವರು ಬಂದು ನನಗೆ ಸಜೆಷನ್ಸ್ ಕೊಡ್ತಾಯಿದ್ರು. ಅದಂತೂ ನನಗೆ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಸ್ವಲ್ಪ ಫೋಟೋಶೂಟ್ ಮಾಡಿ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ನಾವು ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ವಿ. ನಮಗಂತೂ ತುಂಬಾ ಖುಷಿ ಕೊಡುತ್ತೆ ಈ ಥರ ಪ್ರೋಗ್ರಾಮ್ಸಲ್ಲಿ ನಾವೆಲ್ಲ ಒಟ್ಟಿಗೆ ಸೇರೋದು. ನಾವೆಲ್ಲ ಕಾರಲ್ಲಿ ಹೋಗಿದ್ವಿ. ನಮ್ಮ ಅತ್ತಿಗೆ ಅವರೆಲ್ಲ ಬಸ್ಸಲ್ಲಿ ಬಂದಿದ್ದರು. ಆ ಕಡೆಯಿಂದ ಒಟ್ಟಿಗೆ ಕಾರಲ್ಲಿ ಬಂದ್ರಾಯ್ತು ಅಂತ ಹೇಳಿ ನಾವು ಈ ಕಡೆಯಿಂದನೇ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ. ಹೋಗೋದಂತೂ ತುಂಬ ದೂರ ಹೋಗ್ತಾ ಇದ್ವಿ. ಸ್ವಲ್ಪನಾದರೂ ಎಂಜಾಯ್ ಮಾಡಿಕೊಂಡು 1 ಡೇ ಫುಲ್ ಅಲ್ಲೇ ಉಳ್ಕೊಂಡು ಆಮೇಲೆ ಬಂದ್ರಾಯ್ತು ಅಂತ ಹೇಳಿ. ಎಷ್ಟು ಕೆಲಸಗಳಿದ್ರು ಕೂಡ ನಾವು ಅಷ್ಟು ಕೆಲಸಗಳನ್ನ ಬಿಟ್ಬಿಟ್ಟು ನಾವು ಅಲ್ಲಿ ಗಂಟ ಹೋಗಿದ್ದು. ಅದಾದಮೇಲೆ ಫೋಟೋಶೂಟ್ ಮಾಡ್ತಾ ಇರೋ ಕ್ಯಾಮ್ರಾಮ್ಯಾನ್ ಸ್ವಲ್ಪ ತಮಾಷೆ ಮಾಡ್ತಾಯಿದ್ರು ಅಂತ ಹೇಳಿ ಅವರನ್ನೇ ಈ ಥರ ಥರ ಫೋಟೋ ಎಲ್ಲ ತಗೊಂಡ್ವಿ. ಅವರಂತೂ ನಮಗೂ ಕೂಡ ಅಡ್ಜಸ್ಟ್ ಆಗಿಬಿಟ್ಟಿದ್ರು. ಅಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಶಾಸ್ತ್ರಗಳೆಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ನಮ್ಮ ಅತ್ತೆ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ಥರ ಶಾಸ್ತ್ರಗಳನ್ನೂ ಮುಗಿಸ್ತಾ ಇದ್ರು. ಅದನ್ನು ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಅಲ್ಲಿರೋರು ಕೂಡ ಕೆಲವೊಂದು ವರ್ಡ್ಸ್ಗಳನ್ನ ಅವ್ರ ಬಗ್ಗೆ ಮಾತಾಡುವಾಗ ನಮ್ಗದು ಖುಷಿ ಕೊಡುತ್ತೆ. ನಮ್ಮನೆ ಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅಂದಾಗ ಅದೊಂಥರ ಹೆಮ್ಮೆ ಅಂತ ಅನಿಸುತ್ತೆ. ಜೊತೆಗೆ ಆ ಪ್ರೌಡ್ ಫೀಲ್ ಇರುತ್ತಲ್ಲ, ಅದನ್ನು ಇನ್ನೊಬ್ಬರು ಕೊಡೋಕ್ಕಾಗೋದೇ ಇಲ್ಲ ಅಂತ ಹೇಳ್ಬೋದು. ನನಗಂತೂ ತುಂಬ ಖುಷಿ ಕೊಡ್ತು. ಇನ್ನು ಮುಂದೆ ನಿಂತಿರೋದು ನಮ್ಮ ಅತ್ತಿಗೆ ಮೊದಲನೇ ಮಗ ಚೇತು ಅಂತ. ಅವನು ಕಂಡ್ರಂತೂ ಇನ್ನೂ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ ಕೂಡ. ಯಾಕಂದರೆ ಅವನಷ್ಟು ಒಗ್ಕೊಂಡಿರೋದು ಇನ್ನೊಬ್ಬ ಇಲ್ಲ. ಅಷ್ಟು ಚೆನ್ನಾಗಿ ಎಲ್ಲರ ಜೊತೆನೂ ಒಗ್ಕೊಂಡಿದ್ದಾನೆ. ನಮಗಂತೂ ಅವನು ನೋಡಿದ್ರೇ ಅಳಿಯ ಅನ್ನೋ ಫೀಲು ತಾನಾಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಅತ್ತೆ ಆಗ್ಬೋದು, ನಮ್ಮ ಅತ್ತೆದಿರು, ನಮ್ಮ ಚಿಕ್ಕಮ್ಮಂದಿರು, ಅಂದರೆ ಹೇಗಾಗಿದೆ ಅಂತಂದರೆ ನನಗೆ ಜೊತೆಗೆ ನಮ್ಮ ಯಜಮಾನ್ರಿಗೆ ಇಬ್ರಿಗೂ ಕೂಡ ನಾವೆಲ್ಲ ಒಂದೇ ಕುಟುಂಬದವರಾಗಿರೋದ್ರಿಂದ ಅವರಿಗೆ ಅಮ್ಮಂದಿರಾಗೋರೆಲ್ಲ ನನಗೆ ಅತ್ತೆದಿರಾಗ್ತಾರೆ. ಮೊದಲೆಲ್ಲ ನನ್ನ ಅಣ್ಣ, ಅತ್ತೆ, ಮಾವ ಅಂತ ಕರಿತಿದ್ದವರೆಲ್ಲ ಇವಾಗ ಚಿಕ್ಕಮ್ಮ, ದೊಡ್ಡಪ್ಪ, ಅತ್ತೆ, ಮಾವ ಅಂತ ನನಗಾಗ್ತಾರೆ. ಒಂಥರ ಈ ಕನ್ಫ್ಯೂಷನ್ಸಲ್ಲೇ ನಮ್ಮ ಸಂಬಂಧಗಳು ನಡೆದೋಗ್ತಾ ಇದೆ. ಅವ್ರ ಕಡೆ ಥರ ಕರಿಬೇಕು, ಎಲ್ಲ ಚಿಕ್ಕ ವಯಸ್ಸಿಂದ ನಾನು ಕರೆದಿರೋ ಥರ ಎಲ್ಲರನ್ನೂ
ಹೆಸರು ಹಿಡಿದು ಕರಿಬೇಕು ಒಂದು ಗೊತ್ತಾಗ್ತಾ ಇರಲಿಲ್ಲ. ಅದ್ರ ಮಧ್ಯೆ ಈ ಪುಟಾಣಿಗಳು ಮಾತ್ರ ಅವ್ರವರೇ ಕೈ ಹಿಡ್ಕೊಂಡು ಆಟ ಆಡ್ಕೊಂಡು ಓಡಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಅದರಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿರೋದ್ರಿಂದ ಎಲ್ಲರೂ ಅವ್ರವ್ರದ್ದೇ ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೋತಾ ಇದ್ರು. ಕೆಲವರು ಸ್ವಲ್ಪ ಹಾರ್ಡ್ ಆಗಿರ್ಬೋದು, ಕೆಲವೊಬ್ರು ಸಾಫ್ಟ್ ಆಗಿ, ಕೆಲವೊಬ್ರು ಸೈಲೆಂಟ್ ಆಗಿ. ನಮ್ಗಂತೂ ತುಂಬಾನೇ ಖುಷಿ ಕೊಡ್ತಾ ಇದ್ರು. ನಮಗೆ ಏನಂತ ಅಂದರೆ ಫ್ಯಾಮಿಲೀಸ್ ಎಷ್ಟೇ ದೂರ ಇರಲಿ, ಯಾರು ಎಷ್ಟೇ ತೊಂದರೆ ಕೊಡ್ತಾ ಇರಲಿ, ಅಥವಾ ಯಾರು ಎಷ್ಟೇ ಮಾತಾಡದೆ ಸುಮ್ಮನಾಗ್ಬಿಟ್ಟಿರಲಿ, ಅದರದ್ದೆಲ್ಲ ಈ ಥರ ಫಂಕ್ಷನ್ಸಲ್ಲಿ ನಮಗೆ ಕೊಲಾಬ್ರೇಟ್ ಆಗುತ್ತೆ. ಅವಾಗ ಯಾವುದೇ ಮಾತುಗಳು ಬರೋದಿಲ್ಲ, ಎಲ್ಲರೂ ಸಂಬಂಧ ಅನ್ನೋದೊಂದು ಮಾತ್ರ ನೋಡ್ತಾ ಇರ್ತಾರೆ. ಅವಾಗ ಎಷ್ಟು ಖುಷಿ ಇರುತ್ತೆ. ಅದಾದಮೇಲೆ ಇನ್ನೇನು ಮಗಳದು ತುಂಬಾ ಸುಸ್ತಾಗ್ಬಿಟ್ಟಿದ್ದಾಳೆ. ಫೋಟೋಸ್ ಅವರು ಇವರು ಬಂದಿದ್ದು ನೋಡಿದ್ದು ಮಾತಾಡ್ಸಿದ್ದು ಎಲ್ಲ ಮುಗೀತು ಅಂತ ಹೇಳಿ ಎಲ್ಲರೂ ಆರತಿ ಶಾಸ್ತ್ರ ಮುಗಿಸ್ಬಿಟ್ವಿ. ಅದರಲ್ಲೂ ಸ್ವಲ್ಪ ಬಾರ್ಗೇನ್ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು. ಬನ್ನಿ, ಟೈಮ್ ಆಯ್ತು, ಬನ್ನಿ. ಆರತಿ ಮಾಡ್ರಿ, ಫೋಟೋ ಬೇಕಾ ಬೇಡವಾ? ನೀವೇನಾರು ಇಲ್ಲಿ ಡಿಮ್ಯಾಂಡ್ ಮಾಡ್ತಾರ, ನಾನು ಇಲ್ಲಿ ಡಿಮ್ಯಾಂಡ್ ಮಾಡ್ತೀನಿ. ಒಂದ್ ಫೋಟೋ ಇರ್ಬಾರ್ದು. ಚಿಕನ್ ನೋಡಿ ತಿನ್ನೋದು ತಪ್ಪಾಯ್ತಾರಂಗ ಪ್ಲಾನ್ ಮಾಡಿ ತಪ್ಪಿದ್ದು ನೀನ್ ತಿನ್ನೋದಕ್ಕೆ ಕವರ್ ಕೂಡ ಎಲ್ಲಾರು ಹಂಗೆ ತರ ತನಕ ಬೈತಾ ಇರ್ತಾರೆ, ತಂದಾದ್ಮೇಲೆ ಇಸ್ಕೊಂಡ್ ತಿಂತಾರೆ. ಚಿನ್ನಪ್ಪಣ್ಣದವರು ನಮ್ಮ ಅಪ್ಪ ಎಲ್ಲ ಸೇರ್ಕೊಂಡು ಸೊರ್ರೆ ಕುಡಿದು ಚೆನ್ನಾಗಿರಲ್ವ, ಈಗ ಒಂದೇ ಆಯ್ತು. ಎಲ್ಲ ದೊಡ್ಡವರು 4 ಜನ ಅಕ್ಕಂಗಿರು ಕೂಡ ಅವರು ಕೂಡ ನಿಂತ್ಕೊಂಡು ಫೋಟೋಗಳನ್ನೆಲ್ಲ ತೆಗೆಸ್ಕೊಂಡ್ರು. ಅದ್ರ ಕ್ಯಾಪ್ಚರ್ ಮಾಡೋದಕ್ಕೆ ನಮ್ಮ ಕ್ಯಾಮ್ರಾ ಅಂತೂ ತುಂಬಾ ವೆಯ್ಟ್ ಮಾಡ್ತಾ ಇತ್ತು. ಎಲ್ಲರೂ ಒಟ್ಟಿಗೆ ಸೇರಾದ್ಮೇಲೆ ಕೆಲವೊಂದು ಫೋಟೋಗಳು ಮೆಮೊರಬಲ್ ಆಗಿರಲಿ ಅಂತ ಹೇಳಿ ಅವ್ರ ಫೋಟೋಗಳನ್ನ ಕ್ಲಿಕ್ ಮಾಡಿದ್ವಿ. ಅದಾದಮೇಲೆ ಎಲ್ಲರೂ ಊಟಕ್ಕೆ ಹೋಗೋಣ ಅಂತ ಹೇಳಿ ಊಟಕ್ಕೆ ಹೋದ್ವಿ. ಅಲ್ಲೂ ಅಷ್ಟೇ ನಮ್ಮ ಯಜಮಾನ್ರು ನಾವಂತೂ ಕೆಲವ್ರನ್ನ ಗೋಳಿಕೊಳ್ದೆ ಬಿಟ್ಟಿಲ್ಲ. ನಮ್ಮ ಯಜಮಾನಂತೂ ಸಿಕ್ಕಾಪಟ್ಟೆ ಗೋಳಿಕೋತಾ ಇದ್ರು. ಹೇಗೆಲ್ಲ ಗೋಳಿಕೊಂಡ್ರು ನೋಡಿ ಬನ್ನಿ ಹೇಗಿರುತ್ತೆ ಅಂತ. ಮುಯ್ಯ ಹಾಕಿಲ್ಲ ತಿಂತವಳೆ. 1 2 3 ಜನ ಮುಯ್ಯ ಹಾಕಿಲ್ಲ, ಮೊದ್ಲೇ ಕೂತವ್ರೆ. ಅವರನ್ನೆಲ್ಲ ಗೋಳಿಕೊಂಡು ಕಳಿಸ್ಕೊಟ್ಟಿದ್ದಾಯಿತು. ಇನ್ನು ನಮ್ಮವ್ರದ್ದೆಲ್ಲ ಫೋಟೋ ತಕ್ಕೊಂಡು ನಮ್ಮತ್ತೆ ಅವರು ಎಲ್ಲ ಕ್ಲೋಸ್ ಆಗಿರೋದ್ರಿಂದ ಅವರು ಅಮ್ಮ ಮಗ ಇಬ್ಬರು ಫೋಟೋ ತೆಗೆಸ್ಕೊಂಡ್ರು. ಅದಾದಮೇಲೆ ಎಲ್ಲರೂ ಗ್ರೂಪ್ ಮಾಡ್ಕೊಂಡು ಅವ್ರವ್ರದೇ ಮಾತುಕತೆಗಳನ್ನ ಶುರು ಮಾಡಿಕೊಂಡ್ರು. ಅದಾದಮೇಲೆ ಸ್ಟೇಜ್ ಖಾಲಿಯಾಗಿದೆ ಅಂತ ಹೇಳಿ ಮಕ್ಕಳೆಲ್ಲ ಆಟ ಆಡೋದಕ್ಕೆ ಶುರು ಮಾಡಿದ್ರು. ಇದೆಲ್ಲ ನೋಡೋದಕ್ಕೆ ತುಂಬ ಚೆಂದ ಅನ್ನಿಸ್ತಾ ಇತ್ತು. ಕೆಲವರು ಊರಿಗೆ ಹೊರಟಿರೋದ್ರಿಂದ ಅವ್ರನ್ನೆಲ್ಲ ಕಳಿಸ್ಕೊಡ್ತಾ ಇದ್ರು. ಅದು ಕೂಡ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಸ್ಟೇರಿಂಗ್ ತಿರುಗಿಸ್ತಾನೆ, ಗೇರ್ ಹಾಕ್ತಾನೆ. ಸ್ಟೇರಿಂಗ್ ತಿರುಗಿಸ್ತಾನೆ, ಗೇರ್ ಹಾಕ್ತಾನೆ. ಕಾಲ್ ಸುತ್ತಾವ ಅವನಿಗೆ. ನಾನೇ ಉಳ್ಕೊಂಡಿದ್ದೀನಿ ಎಲ್ಲ ಖಾಲಿ ಅನ್ನೋಡ ಅಕ್ಕ ಕರಿತ ಹೋಗಿ ಅಂತ ಹೇಳ್ತಿದ್ದಾರೆ ಹೊರತು ಉಳ್ಳಿ ಅಂತ ಹೇಳ್ತಿಲ್ಲ. ನಾಳೆ ಸರಿ ಮೊದ್ಲು ಹೋಗಿ. ನೀವು ನಾಳೆ ಗಂಟೆ ಇರ್ತೀರಾ, ಈಗ ಬರಲ್ವಾ ನೀವು? ಬಸ್ಸಾ ಇನ್ನು ಮುಯ್ಯಾಕಿಲ್ವಲ್ಲ, ಮುಯ್ಯಾ ಕೂಡ ಒಟ್ಟಿಗೆ ಬರ್ತಾರೆ. ನೀವಿಬ್ರು ಮುಯ್ಯಾಕ
ದೂರ ಪ್ರಯಾಣ ಮಾಡೋರೆಲ್ಲ ಹೊರಟಾಯಿತು. ಅವ್ರನ್ನೆಲ್ಲರನ್ನೂ ಕಳಿಸ್ಕೊಟ್ಟು ಅವ್ರವ್ರ ಕೆಲಸಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಕೂಡ ಎಲ್ಲ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಎಲ್ಲ ಹೊರಗಡೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಗಡೆ ಬಂದ್ವಿ. ಅಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಆ ಜಾಗಗಳನ್ನ ನೋಡ್ತಾ ನಮಗಂತೂ ಖುಷಿ ಆಗ್ತಾಯಿತ್ತು. ಹಾಗಾಗಿ ಸ್ವಲ್ಪ ಹೊರಗಡೆ ಎಲ್ಲ ಓಡಾಡಿಕೊಂಡು ಸ್ವಲ್ಪ ಜ್ಯೂಸು ಸ್ವಲ್ಪ ಸ್ನ್ಯಾಕ್ಸು ತೊಗೊಂಡು ಸ್ವಲ್ಪ ಓಡಾಡ್ಕೊಂಡು ಬಂದ್ವಿ. ಮನೆಗೆ ಬರ್ತಿದ್ದಂಗೆ ನೈಟು ಒಂದು ಏನಂತಾರೆ ಯುದ್ಧನೇ ಸ್ಟಾರ್ಟ್ ಆಗೋಯ್ತು ನಮ್ಮ ಅತ್ತಿಗೆಯವ್ರಿಗೂ ಮತ್ತು ಅವ್ರ ಅಣ್ಣಗೂ. ಯಾರು ಫಾಸ್ಟಾಗಿ ಕೊಡ್ತಾರೆ ಅವರು ಅಮೌಂಟ್ ಕೊಡಬೇಕು, ಬೆಟ್ಟಿಂಗ್ ಆಡೋಣ, ನೋಡೇ ಬಿಡೋಣ ಯಾರು ಫಸ್ಟ್ ಓಡ್ತಾರೆ ಅಂತ ಹೇಳಿ ತಮಾಷೆಗೆ ಶುರು ಮಾಡಿದ್ರು ಆಟನ. ಕೆಲವರು ಸ್ವಲ್ಪ ಟಾನಿಕ್ ತಗೊಂಡಿರೋದ್ರಿಂದ ಸ್ವಲ್ಪ ಹೈ ಬಿ ಪಿಯಲ್ಲಿ ವರ್ಕ್ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಈ ಆಟನ ಶುರು ಮಾಡಿದ್ವಿ. ಈಗ ಬರೀ 10 ರೂಪಾಯಿ ಬೆಡ್ಸ್ಕ ಓಡ್ತಿರೋದು. 10 ರೂಪಾಯಿ ಬೆಡ್ಸಿಗ ಅವ್ರು ಅದೇ ಆಗ್ತಿರೋದು. ಮಂಡ ಸೋಸಕ್ಕೆ ನಿಂತ್ಕೊಂಡು ತಂಗಿ ಮುಂದೆ ನೀನು ಜಾಗ ಬಿಡು. ಕಲ್ಗಳವೆ ಓಡ್ತೀರೀಗ ಯಾರು ದುಡ್ಡು ಬಂದಿಲ್ಲ ತಡಿ ಓಡ್ಬಿಡು. ದುಡ್ಡು ಬಂದಿಲ್ಲ ತಡಿ. ಅವಳು ಹಿಡಿಯಕ್ಕೆ ಆಗ್ತಾ ಇಲ್ಲ. ಇನ್ನೇನು ಓಡ್ತೀರಾ ನೀವು? ವಾ ಇಷ್ಟು ಭಾಷೆಗೆ ಎಲ್ಲೋಡೋದು ಅವ್ರನ್ನ ಹಿಡಿಯಕ್ಕೆ ಆಯ್ತಾ ಇಲ್ಲ. ಏನು ಓಡ್ತಾರ ಅವರು? ಬನ್ನಿ ಗೆದ್ದಾಯ್ತು ಗೊತ್ತಾಯ್ತು. ಹಾ ಇಬ್ರು ಆ ಕಡೆ ಓಡ್ ಬಂದ್ಬಿಡಿ. ಹೇಗೆ ಓಡ್ ಬಂದ್ಬಿಡಿ ಓಡ್ ಬನ್ನಿ ಓಡುವ. ಅದೊಂದು ಹಾಕೋ ಓಡಿ ಓಡಿ ಹಂಗಲ್ಲ ಅಷ್ಟೇ ಮುಂದಿಗೆ ತಿರುಗಿ ಸುಮಾರು ಹೊತ್ತು ಆದ್ಮೇಲೆ ನಾನು ಹೇಳೋದು. ನೀನ್ ಯಾಕಪ್ಪ ಓಡ್ದೆ ಮೊದಲ ಓಡ್ಬೇಕು ಇನ್ನು ಫಾಸ್ಟ್ ಆಗಿ. ಹಲೋ ಅವಳು ಒಂಚೂರು ಅಲ್ಲಿ ಬಸ್ ಸ್ಟ್ಯಾಂಡ್ ಕರ್ಕೊಂಡು ಓಡ್ತಾಯಿಲ್ಲ ಇವರು ಜೋರಾಗಿ ಓಡ್ತಾಯಿಲ್ಲ. ಜೋರಾಗೆ ಓಡ್ಬೇಕು. ಮೇಕೆ ಬರ್ಬೇಕು ಚೆನ್ನಾಗಿ ಕಾಣಿಸುತ್ತೆ. ಫಾಸ್ಟ್ ಆಗಿ ಓಡ್ಬೇಕು. ಮದ್ದಿಗೆ ಇಸ್ಕೊಳ್ಳಿ.
ಪೆಟ್ರೋಲ್ ಇಲ್ಲ ಅಷ್ಟೇ ಪೆಟ್ರೋಲ್ ತರಕ್ಕೆ ಹೋಗ್ತದೆ. ಏನ್ ತರಕ್ಕೆ ಓಡಿ 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 ಓಡ್ತಾ ಇಲ್ಲ ಓಡ್ತಾ ಇಲ್ಲ ಓಡ್ತಾ ಇಲ್ಲ. ಕೈ ತೆಗಿಯಮ್ಮ, ಬೆಳೆ ತೆಗಿಯಮ್ಮ. ಓಡ್ಬೇಕು 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 ಓಡ್ಬೇಕು. ನೋಡಿಲಿ ಗ್ಯಾಪ್ ಎಷ್ಟು ಇರುತ್ತೆ, ಗ್ಯಾಪ್ ನೋಡಿಲಿ ಎಷ್ಟು ಇರುತ್ತೆ. ನೋಡಲಿ ನೋಡಲಿ. ಸ್ಟಾಪ್ ಸ್ಟಾಪ್. ನಮ್ಮ ಮಿಸೇಸ್ ಅವರು ಹೊರಗಾಗಿದ್ದಾರೆ. ಜೋರ ಕೊಡ್ಲಿ ಜೋರ ಕೊಡ್ಲಿ ಜೋರ ಕೊಡ್ಲಿ. ಮುಂದೆ ಕೊಡ್ಬೇಕು. ಪುಟ್ಟಿ ಹಂಗಾರೆ ಗೆಲ್ಲೇ ನನ್ ಅತ್ತೆ ಚಿಕ್ಕಮ್ಮನ್ ಕೇಳ ದೂರ ಹೊಡ್ಬೇಕು ದೂರ ಹೊಡ್ಬೇಕು. ನಾನು ನೋಡ್ತಿದ್ದೀನಿ. ದೂರ ದೂರ ಹೊಡ್ಬೇಕು ಓಡ್ಲಿ. ದೂರ 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 ಹೊಡಿ. ಅಂತ ಇಂತ ಇಬ್ರು ಹೊಡೆದಾಕ್ ಬಿಡಿದ್ರೆ ಎಲ್ಲ ಬಾಯಿಗೆ ಬಂದಾಗ ಒಂದು ಕಲೆ ಆಯ್ತಾ. ಈಗೇನ್ ಮಾಡೋಣ? ಎಲ್ಲಾರು ಕುತ್ಕೊಳ್ಳಿ ಹುಡುಗರು. ಅವ್ರು ಕಟ್ತಾ ಇರೋದೇ ಒಂದ್ ಜಡ್ಜುಟ್ಟ ಅಲ್ವಾ? ಅಭಿ ಕುತ್ಕೊಂಡ್ರು ಹಂಗೆ. ಕಾರು ಫಂಕ್ಷನ್ ದಿನ ನೈಟ್ ಫುಲ್ ಆಟ ಆಡಿ ಎಲ್ಲರೂ ಮೋಜು ಮಸ್ತಿ ಮಾಡಿ ಅಣ್ಣಂದಿರನ್ನೆಲ್ಲ ಚೆನ್ನಾಗಿ ಗೋಳಿಕೊಂಡು ನಮ್ಮ ಅತ್ತಿಗೆ ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರು. ಮಾರ್ನಿಂಗೇ ಎದ್ದು ಮತ್ತೆ ಅಣ್ಣಂದಿರನ್ನ ಹೋಗೋ ತನಕ ಗೋಳಿಕೊಳ್ಳೋಣ ಅಂತ ಅವ್ರು ಡಿಸೈಡ್ ಮಾಡಿದ್ರು ಅಂತ ಅನಿಸುತ್ತೆ. ಎಲ್ಲಾರನ್ನೂ ಚೆನ್ನಾಗಿ ಗೋಳಿಕೋತಾ ಇದ್ರು. ಜೊತೆಗೆ ಅಣ್ಣಂದಿರ್ಗೂ ಅಷ್ಟೇ ನಮ್ಮ ಅತ್ತಿಗೆ ಕಂಡ್ರೆ ತುಂಬಾ ಇಷ್ಟ. ಹಾಗಾಗಿ ಅವರು ಕೂಡ ಅವ್ರು ಏನು ಮಾಡಿದ್ರು ಸಹಿಸ್ಕೋತಾರೆ. ಅಷ್ಟು ಚೆನ್ನಾಗಿ ಅವ್ರ ಜೊತೆ ಇರ್ತಾರೆ. ಅದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಫಂಕ್ಷನ್ ದಿನ ನಮ್ಮ ಅತ್ತಿಗೆ ಎಲ್ಲಾರನ್ನೂ ಸೋಲಿಸಿ ಯಾರನ್ನು ಕೆಲಸ ಮಾಡೋದಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ ಎಲ್ಲರೂ ಚೆನ್ನಾಗಿ ಬೈಕೋತಾ ಇದ್ರು. ಯಾರ ಶಾಪನೂ ನಮ್ಗೆ ಗಂಟದ್ ಬೇಡ ಅಂತ ಹೇಳಿ ಬೆಳಿಗ್ಗೆನೆ ಎಲ್ಲರೂ ನಾವೇ ತೀರ್ಮಾನ ಮಾಡ್ಕೊಬಿಟ್ಟು 3 ಜನನೂ ಪಾತ್ರೆ ತೊಳೆಯೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಆದರೆ ಎಷ್ಟು ಪಾತ್ರೆಗಳು ಹಾಕಿದ್ದಾರೆ ನೋಡಿ. 3 ಜನನು ಕಷ್ಟ ಪಟ್ಕೊಂಡು ಹೇಗೋ ಮಾಡಿ ಆ ಪಾತ್ರೆಗಳನ್ನೆಲ್ಲ ತೊಳೆದು ಮುಗಿಸಿದ್ವಿ. ನಾವು ಅಲ್ಲಿಗೆ ಹೋಗಿದ್ದಕ್ಕೆ ಮಾಡಿದ್ದು ಒಂದು ದೊಡ್ಡ ಗನಂದಾರಿಯ ಕೆಲಸ ಅಂತ ಅಂದರೆ ಅದು ಇದೊಂದೇ ನೋಡಿ. ನಮ್ಮ ಅತ್ತಿಗೆ ಅವರೆಲ್ಲ ತುಂಬ ಜಾಸ್ತಿ ಕೆಲಸಗಳು ಮಾಡಿದ್ದಾರೆ. ನಾನು ಮಾಡಿದ್ದು ಒಂದೇ ಅಂತ ಅನ್ಸುತ್ತೆ. ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದ್ರು. ಎಲ್ಲರೂ ಕೂಡ ಅವ್ರವ್ರದ್ದೇ ಕೆಲಸದ ತಲೆನೋವು ಬ್ಯುಸಿಲಿ ಎಲ್ಲರೂ ರೆಡಿ ಆಗ್ತಾಯಿದ್ರು. ಅದ್ರ ಜೊತೆಗೆ ನಾವು ಕೂಡ ಎಲ್ಲ ಸ್ವಲ್ಪ ಇಷ್ಟು ದೂರ ಬಂದಿದ್ದೀವಿ, ಎಲ್ಲಿಗಾದ್ರೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ವಿ. ಬಟ್ ಎಲ್ಲಿಗೋಗೋದಕ್ಕೂ ಟೈಮ್ ಅಂತೂ ಶಾರ್ಟೇಜ್ ಆಗ್ತಾ ಇದೆ. ಎಲ್ಲಿಗೂ ಹೋಗಿ ಟೈಮ್ ಇಲ್ಲ. ಜೊತೆಗೆ ಟೈಮ್ ಮುಂದಕ್ಕೆ ಹೋಗ್ತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಎಲ್ಲರೂ ಜೊತೆಗಿರೋ ಕಾರಣ ಮಕ್ಕಳೆಲ್ಲ ಫೋನ್ ಕೇಳ್ತಾ ಇದ್ರು. ಇದೇ ಒಂದು ದೊಡ್ಡ ಚಾನ್ಸು, ಎಲ್ಲರ ಮುಂದೆ ಬೈಯಲ್ಲ, ಏನು ಹೇಳಲ್ಲ, ಕೊಟ್ಬಿಡ್ತಾರೆ ಅಂತ ಹೇಳಿ. ಹಾಗಾಗಿ ಅವ್ರ ಕೈಲೆಲ್ಲ ರಿಕ್ವೆಸ್ಟ್ ಮಾಡಿಸ್ಕೊಂಡು ನಮ್ಮ ಫೋನ್ಗಳನ್ನ ಅವ್ರಿಗೆ ಕೊಟ್ಟಾಯಿತು. ಮಕ್ಕಳೆಲ್ಲ ಆಟ ಆಡೋಕ್ಕೆ ಶುರು ಮಾಡಿದ್ರು. ಅದೇ ಗ್ಯಾಪಲ್ಲಿ ಮೆಹಂದಿ ಕೋನ್ ಸಿಕ್ತು ಅಂತ ಹೇಳಿ ನಮ್ಮ ಯಜಮಾನ್ರು ನಾನು ಮೆಹಂದಿ ಹಾಕ್ತೀನಿ ಅಂತ ಹೇಳಿ ಅವ್ರ ಅಣ್ಣನ ಕೈಗೆ ಅವರೇ ಹಾಕ್ತಾ ಇದ್ದಾರೆ. ನೋಡಿ ಇಷ್ಟು ಸೂಪರ್ ಡಿಸೈನ್ಸ್ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಡಿ ಮಾತ್ರ. ನೋಡಿ ಹೇಳ್ಕೊಟ್ಟಿದ್ದಾರೆ ಅವರೆಲ್ಲ.
ಅಕ್ಕಂಗೆ ಹೇಳಿದ್ದೆ ಓಟ ಬಿಡಕ್ಕೆ ನಾನು ಮರ್ತೋದೆ. ಹಂಗೆ ಬರಲ್ಲ. ಮಗನ ಹಿಂಗೆ ಹೇಳ್ತೇವೆ. ಈಗ ನೋಡ್ರಿ ಏನು ಮಾಡ್ತಿದ್ಯಾ ನೋಡು ಸುಮ್ಮನೆ ಇನ್ನೊಂದು ಚುಕ್ಕಿ ಹಾಕಿ. ನಮ್ಮ ಯಜಮಾನಂತೂ ಅವ್ರ ಅಣ್ಣನ ಕೈಗೆ ತುಂಬಾ ಸಿಂಪಲ್ ಆಗಿ ಬ್ಯೂಟಿಫುಲ್ ತರ ಮೆಹಂದಿನ ಹಾಕೊಟ್ರು. ಅದನ್ನ ಏನಂತಾರೆ ಹೈಲೈಟ್ ಮಾಡೋದಕ್ಕೆ ನಾವು ಅದಕ್ಕೆ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿ ಹಾಕೊಟ್ರು ಮಾತ್ರ ಇಬ್ರು ಸೇರ್ಕೊಂಡು. ಅದಾದ್ಮೇಲೆ ನಾಷ್ಟ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾವು ಹೋಗಿದ್ವಲ್ವ ಕಾರು, ಅದರಲ್ಲೇನೆ ಎಲ್ಲರೂ ಆಟ ಆಡ್ತಾ ಇದ್ರು. ಸರಿ ಎಲ್ಲರನ್ನೂ ಕೂರಿಸ್ಬಿಟ್ಟು ಒಬ್ಬೊಬ್ಬರನ್ನೇ ಡ್ರಾಪ್ ಮಾಡ್ತಾ ಇದ್ರು. ಅದ್ರ ಗ್ಯಾಪಲ್ಲಿ ನಾವು ಎಷ್ಟು ಜನ ಈ ಕಾರಲ್ಲಿ ನಾವೆಲ್ಲರೂ ಟ್ರಿಪ್ ಹೋದರೆ ಈ ಥರ ಹೋಗ್ಬೋದಾ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ವಿ. ಎಷ್ಟು ಜನ ಕೂತ್ಕೊಳ್ಳೋಕ್ಕಾಗುತ್ತೆ ಅಂತ ಎಕ್ಸಾಂಪಲ್ ನೋಡ್ತಾ ಇದ್ವಿ. ನೋಡಿ ಎಷ್ಟು ಜನ ಕೂತ್ಕೊಳ್ಳೋಕ್ಕಾಗುತ್ತೆ ಅಂತ. ಇದೆಲ್ಲ ನಮ್ಮ ಅದಕ್ಕೆ ಪ್ರಭಾವ. ಅದಾದಮೇಲೆ ಎಲ್ಲರನ್ನೂ ಒಬ್ಬೊಬ್ಬರನ್ನೇ ಡ್ರಾಪ್ ಮಾಡಾದ್ಮೇಲೆ ಕಾರ್ ಸ್ವಲ್ಪ ಫ್ರೀ ಆಯಿತು. ಎಷ್ಟು ಜನ ನಾವು ಆ ಕಾರೊಳಗಡೆ ಕೂತ್ಕೋಬೋದು, ಎಷ್ಟು ಜನ ಈ ಥರ ಒಂದು ವಿಡಿಯೋಗಳನ್ನ ಮಾಡಿರೋದನ್ನು ನಾವು ನೋಡಿದ್ದೀವಿ. ಆ ಥರ ಒಂದು ಯುನೀಕ್ ವಿಡಿಯೋನ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ನಾವೆಲ್ಲ ಒಳಗಡೆ ಕೂತಿದ್ವಿ. ಒಬ್ಬೊಬ್ಬರನ್ನೇ ಇದೊಂಥರ ಎಕ್ಸಾಂಪಲ್ಗೆ ಇಷ್ಟೊಂದು ಜನ ಅಂತೂ ದಯವಿಟ್ಟು ಯಾರು ಕಾರ್ಗೆ ಹತ್ತಿಸ್ಕೋಬೇಡಿ. ದಯವಿಟ್ಟು ನಾನು ಈಗಲೇ ಈ ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ, ನಾವು ಬರೀ ಟ್ರಯಲ್ ಮಾಡಿರೋದು, ಅದು ವಿಡಿಯೋಗೋಸ್ಕರ ಅಷ್ಟೇ. ನಾವು ಒಂದು 13 ಜನನ ನಾವು ಟ್ರೈ ಮಾಡಿದ್ದೀವಿ ಇದರೊಳಗಡೆಯಿಂದ ಹೊರಗಡೆ ಕರ್ಕೊಳ್ಳೋದಕ್ಕೆ ಟ್ರೈ ಮಾಡಿರೋದಷ್ಟೇ, ಒಂದು ಯುನೀಕ್ ವಿಡಿಯೋ ಮಾಡೋದಕ್ಕೆ. ನಮ್ಮ ಅಕ್ಕ ತಂಗಿಯರ ಮತ್ತು ಅವ್ರ ಮಕ್ಳುಗಳ ಕೂರಿಸಿ ನಾವು ಈ ವಿಡಿಯೋ ಮಾಡ್ಕೊಂಡಿರೋದು. ಅಲ್ಲಿಂದ ಏನೊಂದು 2 ನಿಮಿಷ 5 ನಿಮಿಷ ಆಗ್ಬೋದು. ತಣ್ಣೂರು ಕೆರೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮೂರಿಂದಂತೂ ತುಂಬ ಹತ್ರ. ನಾವು ಚಿಕ್ಕ ಮಕ್ಕಳಾಗಿದ್ದಾಗಲಿಂದನೂ ನಮಗೆ ತುಂಬ ಬೇಜಾರಾಗ್ಬಿಟ್ರು ಅಂತೂ ಇಲ್ಲ ಒಂದು ಬಟ್ಟೆ ಒಗಿಬೇಕು, ಏನೇ ಒಂದು ಕಾರಣ ಬಂದರೂ ಸಹ ನಾವು ಅಲ್ಲಿಗೆ ಹೋಗ್ಬಿಡ್ತಾ ಇದ್ವಿ. ಆ ನೆನಪನ್ನ ಮತ್ತೆ ನೋಡ್ಕೊಬರೋಣ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದು. ನಾವು ಅಲ್ಲಿ ಕಾರು ಮತ್ತು ಬೈಕ್ಗಳಲ್ಲಿ ಹೋಗಿದ್ವಿ. ವಿಡಿಯೋಗೋಸ್ಕರ ನಾವು ಕಾರಲ್ಲಿ ಆ ಥರ ವಿಡಿಯೋ ಮಾಡ್ಕೊಂಡ್ವಿ ಎಲ್ಲರೂ ಸೇರಿ. ಇದೇ ತಣ್ಣೂರು ಕೆರೆ. ನಮಗಂತೂ ಈ ಜಾಗ ತುಂಬಾ ಇಷ್ಟ ಆಗುತ್ತೆ, ತುಂಬ ಪೀಸ್ಫುಲ್ಲಾಗಿರುತ್ತೆ. ನಾವು ಫಸ್ಟು ಚಿಕ್ಕ ಮಕ್ಕಳು ಇದ್ದಾಗ ಈ ಥರ ಎಲ್ಲ ಇರಲಿಲ್ಲ ಜಾಗ. ತುಂಬ ಒಂಥರ ಈ ಜಗ್ಗೇಶ್ ಅವ್ರ ಫಿಲಮಲ್ಲೆಲ್ಲ ನೀವು ನೋಡಿರ್ತೀರ ಅಂತ ಅನಿಸುತ್ತೆ. ಕನ್ನಡ ತಾಯಿದು ಒಂದು ಸಾಂಗ್ ಬರುತ್ತಲ್ವ, ಅದರೆಲ್ಲ ಇಲ್ಲೇ ಶೂಟಿಂಗ್ ಆಗಿರೋದು. ಮತ್ತು ಇದರ ಆಳ ಎಲ್ಲದೂ ಅದಿನ್ನೂ ಅಂದಾಜು ಬರೆದಿದ್ದಾರೆ ಹೊರತು ತುಂಬ ನಿಖರವಾಗಿ ಯಾರೂ ಬರೆದಿಲ್ಲ ಅಂತ ಅಲ್ಲಿ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ನೋಡಿಕೊಂಡು ನಾವು ಕೂಡ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಟ್ವಿ. 5 ನಿಮಿಷ ಅಲ್ಲಿದ್ದು, ತುಂಬ ಹೊತ್ತಿರಲಿಲ್ಲ. ಯಾಕಂದ್ರೆ ನಮ್ಗೆ ಆಲ್ರೆಡಿ ಊರಿಗೆ ಹೋಗೋಕೆ ಲೇಟ್ ಆಗ್ತಾ ಇದೆ. ಹಾಗಾಗಿ ಮನೆಗೆ ವಾಪಸ್ ಬಂದು ಎಲ್ಲರೂ ಊರಿಗೆ ಹೊರಟ್ವಿ. ಎಲ್ಲರೂ ಬೇಜಾರು ಮಾಡ್ಕೋತಾ ಇದ್ರು ನಾವು ಊರಿಗೆ ಹೊರಟಿದ್ದಕ್ಕೆ. ನಾವಲ್ಲಿಂದ ಹೊರಟ ಮೇಲೆ ಮಳೆ ಕೂಡ ಸ್ಟಾರ್ಟ್ ಆಗೋಯಿತು. ನಮ್ಮೂರಿಗೆ ಹತ್ರ ಬಂದಂಗೆ ನಾವು ಚಿಂಕೋಳಿಯಿಂದ ಬರಬೇಕಾದ್ರೆ ಬುಕ್ಕನಕೆರೆ ಮೇಲೆ ಬರೋದ್ರಿಂದ ನಿಮಗೆ ಇತ್ತೀಚೆಗೆ ನಿಮ್ಗೆಲ್ಲರಿಗೂ ವಿಡಿಯೋಗಳಲ್ಲಿ ನೋಡ್ತಾ ಇರ್ತೀರಾ, ಭೂದೇವಿ ಸಮೇತ ವರಹನಾಥ ಸ್ವಾಮಿ ದೇವಸ್ಥಾನ ಇದು. ನಾವು ಅಲ್ಲಿಗೆ ತುಂಬ ಹತ್ರ, ಆಗಾಗ ವಿಸಿಟ್ ಮಾಡ್ತಾ ಇರ್ತೀವಿ. ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ನಾವು ಗಂಡ ಹೆಂಡತಿ ಒಟ್ಟಿಗೆ ವಿಸಿಟ್ ಮಾಡಿದ್ದು. ಆ ದೇವ್ರನ್ನ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಮಳೆ ಕೂಡ ತುಂಬಾ ಗಾಢವಾಗಿ ಬಿರುಗಾಳಿ ಜೊತೆಗೆ ಬರೋ ಥರ ಮುನ್ಸೂಚನೆ ಕಾಣಿಸ್ತಾ ಇತ್ತು. ಅಲ್ಲಿ ಮಣ್ಣಿನ ಪೂಜೆ ಮಾಡಿಸ್ಕೊಂಡು 11 ಪ್ರದಕ್ಷಿಣೆ ಹೇಳಿದ್ರಿಂದ ಅದನ್ನೆಲ್ಲ ಎಲ್ಲರೂ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡ್ಕೊಂಡು ನಮ್ಮೂರಿಗೆಲ್ಲ ಹೊರಡೋ ಹೊತ್ತಿಗೆ ಮಳೆ ಅಂತೂ ತುಂಬ ಜೋರಾಗೆ ಹಿಡ್ಕೊಂತು. ಅಷ್ಟರೊಳಗಡೆ ಹೇಗೋ ಈಗ ಮಾಡಿ ಊರು ತಲುಪಿದ್ವಿ. ಊರು ತಲುಪೋ ತನಕ ಎಲ್ಲ ಕಡೆ ಟೀ ಕಾಫಿಗೆ ನೋಡಿದಾಗೆಲ್ಲ ಮಳೆ ಜೋರಾಗಿ ಇದ್ದಿದ್ದರಿಂದ ಎಲ್ಲೂ ನಿಲ್ಸೋಕ್ಕಾಗಲಿಲ್ಲ. ಹಾಗಾಗಿ ರಾಮನಾಥ್ಪುರಗೆ ಬಂದು ನಮ್ಮ ಫೇವ್ರೇಟ್ ಗೋಬಿ ಅಣ್ಣ ಜೊತೆನೇ ಎಲ್ಲ ಅಡುಗೆಗಳನ್ನೂ ಮಾಡಿಸ್ಕೊಂಡು ಅಲ್ಲೇ ಸ್ವಲ್ಪ ಎಲ್ಲ ಬಿಸಿಯಾಗಿ ತಿಂದ್ವಿ. ಅಲ್ಲಿ ಪಾಪು ಕೂಡ ಆಟ ಆಡ್ತಾ ಇದ್ದ. ಮನೇಲೆಲ್ಲ ನೀವು ವಿಡಿಯೋ ನೋಡಿರ್ತೀರ ಆ ಥರ ಅವನು ಆಟ ಆಡೋದು. ಇದಿಷ್ಟು ನಾವೆಲ್ಲರೂ ಕುಟುಂಬ ಜೊತೆಗೆ ಎಂಜಾಯ್ ಮಾಡಿದ ಒಂದು ಫ್ಯಾಮಿಲಿ ಫಂಕ್ಷನ್ ಆಗಿತ್ತು. ಅದರ ಲಾಗ್ ಆಗಿತ್ತು. ನನಗಂತೂ ಈ ಲಾಗ್ ತುಂಬಾ ಎಂಜಾಯ್ಮೆಂಟ್ ಕೊಟ್ಟಿದೆ, ಖುಷಿ ಕೊಟ್ಟಿದೆ. ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಸಿ ಯು ನೆಕ್ಸ್ಟ್ ಲಾಗ್.